ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತೊಂದು ಸ್ನ್ಯಾಕ್ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ. ಎಂತ ಅಂತ ಹೇಳಿದ್ರೆ ಚೀಸ್ ಗಾರ್ಲಿಕ್ ಬ್ರೆಡ್. ಸೊ ಇದಕ್ಕೆಲ್ಲ ಫಸ್ಟ್ ಇದೇನಿಲ್ಲ, ಕ್ವಿಕ್ ಆಗಿ ಮಾಡುವಂಥ ರೆಸಿಪಿ. ಸೊ ಇದಕ್ಕೆ ಎಂತೆಲ್ಲ ಬೇಕು ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರುವ ಬನ್ನಿ. ಇಲ್ಲಿ ಚೀಸನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಯೂಸ್ ಮಾಡಿರುವಂಥದ್ದು ಇದು ಮಿಲ್ಕಿ ಮಿಸ್ಟ್ ಅವ್ರದ್ದು ಚೀಸ್, ಪಿಜ್ಜಾ ಚೀಸ್. ನಿಮಗೆ ಯಾವುದಿದ್ರೂ ಪರವಾಗಿಲ್ಲ, ಚೀಸ್ ಯೂಸ್ ಮಾಡ್ಬೋದು. ಚೀಸ್ ಸ್ಪ್ರೆಡ್ ಯೂಸ್ ಮಾಡಬೇಡಿ ಅಥವಾ ಚೀಸ್ ಶೀಟ್ ಯೂಸ್ ಮಾಡಬೇಡಿ. ಈ ಥರ ಚೀಸನ್ನೇ ತಂದು ನಾನು ಇದರಲ್ಲಿ ಗ್ರೇಟ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ. ಮೀನ್ ವೈಲ್ ನಾನು ಬಟರ್ ಅನ್ನ ಮೆಲ್ಟ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಸೊ ಇದು ಅನ್ಸಾಲ್ಟೆಡ್ ಬಟರ್, ಇದು ಸಹ ಮಿಲ್ಕಿ ಮಿಸ್ಟ್ ಅನ್ಸಾಲ್ಟೆಡ್. ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು, ಸಾಲ್ಟೆಡ್ ಜಾಸ್ತಿ ಯೂಸ್ ಮಾಡಬೇಡಿ. ಇದರಲ್ಲಿ ಮೇನ್ ಅಂತ ಹೇಳಿದ್ರೆ ನೀವು ಇದನ್ನು ಫುಲ್ ಗ್ಯಾಸಲ್ಲಿ ಇಡಬೇಡಿ. ಒಂದು 5 ನಿಮಿಷ ಅಥವಾ 3 ನಿಮಿಷ ಇಟ್ಟು ಏನದು ನಿಮ್ಮ ಪಾತ್ರೆ ಬಿಸಿ ಆಗ್ತದೆ, ಅದಾದ್ಮೇಲೆ ಆಫ್ ಮಾಡಿ ನೀವು ಈ ತರ ಮಿಕ್ಸ್ ಮಾಡ್ತಾ ಇರಿ. ಸೊ ಏನು ಪಾತ್ರೆ ಬಿಸಿ ಆಗಿದೆ, ಸೊ ಅದರಿಂದನೇ ಅದು ಮೆಲ್ಟ್ ಆಗ್ತದೆ. ಸೊ ಇದೀಗ ಮೆಲ್ಟ್ ಆಗ್ತಾ ಉಂಟು, ಒಂದೊಂದು ಇಷ್ಟು ಉಳಿದಿದೆ. ನಾನು ಬೆಳ್ಳುಳ್ಳಿಯನ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ನಾನು ಇದರಲ್ಲಿ ಕೆಲವುದ್ರಲ್ಲಿ ಸಿಪ್ಪೆ ಹಾಗೆ ಉಂಟು. ಸೊ ನೀವು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರು ಆಗ್ತದೆ, ಅಥವಾ ಈ ತರ ಚಾಪರ್ ಅಲ್ಲಿ ಹಾಕಿ ಒಂದು 2 ಸರಿ ಅಥವಾ 3 ಸರಿ ಸಣ್ಣ ಆಗುವ ತನಕ ಇದನ್ನ ಹೀಗೆ ಎಳೆದ್ರೂ ಆಗ್ತದೆ. ಸೊ ಇದರ ಪ್ರಾಡಕ್ಟ್ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಕಳಿಸಿಕೊಡ್ತೇನೆ. ಇದೀಗ ನಾನು ಮೆಲ್ಟ್ ಮಾಡಿಟ್ಟಿದ್ದೇನೆ. ಇದೊಂದು ಸ್ವಲ್ಪ ತಣಿಬೇಕು. ಸೊ ಇದೀಗ ಬಿಸಿ ಬಿಸಿ ಉಂಟು, ಇದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಇದನ್ನು ಈ ಬೆಣ್ಣೆ ನಾನೇನು ಮೆಲ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕಬೇಕು. ಪ್ಲಸ್ ಇದಕ್ಕೆ ಬೇರೆ ಐಟಮ್ಸ್ ಹಾಕಬೇಕು, ನಾನು ಹೇಳ್ತೇನೆ ಎಂತ ಅಂತ. ಸೊ ಇದು ನಾವೇನು ಕಟ್ ಮಾಡ್ಕೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ಒರಿಗಾನೋ ಹಾಕಬೇಕು. ನೀವು ಯಾವ ಕಂಪನಿದು ಬೇಕಾದ್ರೂ ತಗೊಳ್ಳಿ, ಪರವಾಗಿಲ್ಲ, ಸಾಕು. ಮತ್ತೆ ಬೇಕಿದ್ರೆ ಎಕ್ಸ್ಟ್ರಾ ಹಾಕಿದ್ರೆ ಆಯ್ತು. ಮತ್ತೆ ಇದು ಚಿಲ್ಲಿ ಫ್ಲೇಕ್ಸ್, ನಿಮಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಈಸಿಯಾಗಿ. ಇದು ನಿಮ್ಗೆ ಎಷ್ಟು ಖಾರ ಬೇಕು ಅದರ ಮೇಲೆ ಡಿಪೆಂಡ್. ಮತ್ತೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ, ಸ್ವಲ್ಪ ಖಾರಕ್ಕೆ. ಸಾಕು. ಫಸ್ಟ್ ಇದನ್ನ ಮಿಕ್ಸ್ ಮಾಡಿ ನೋಡಿ. ಇದು ಬೇಕಿದ್ರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಹಾಕ್ಬೋದು, ಬಟ್ ನಾನು ಇದಕ್ಕೇನು ಜಾಸ್ತಿ ಏನು ಹಾಕ್ತಿಲ್ಲ. ಈಗ ನಾವೇನು ಮಾಡಬೇಕು, ನಾವೇನು ಮೆಲ್ಟ್ ಮಾಡ್ಕೊಂಡಿದ್ದೇವೆ ಬಟರ್, ಇದನ್ನು ಬೆಣ್ಣೆ ಎಕ್ಸ್ಟ್ರಾ ಹಾಕಿ. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಹಾಕಬೇಡಿ. ಇದು ಅನ್ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ಉಪ್ಪು ಹಾಕ್ತಾ ಇದ್ದೇನೆ. ನಿಮ್ಮದು ಸಾಲ್ಟೆಡ್ ಬಟರ್ ಆದರೆ ಉಪ್ಪು ಹಾಕ್ಬೇಕಂತಿಲ್ಲ. ಸಾಕು, ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನೀಗ ಮಿಕ್ಸ್ ಮಾಡಿ. ಯಾರು ಇದೇ ತರ ಸ್ನ್ಯಾಕ್ ರೆಸಿಪೀಸ್ ಗೊತ್ತುಂಟು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೆಕ್ಸ್ಟ್ ಟ್ರೈ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಾನು ಇಲ್ಲಿ ಬ್ರೆಡ್ ತಗೊಂಡಿದ್ದೇನೆ. ಸೊ ಮತ್ತೆ ಈಗ ನಾನು ಒಂದು ಟೋಸ್ಟರ್ ತಗೊಂಡಿದ್ದೇನೆ. ಸೊ ಇದು ಬಿಸಿ ಆಗ್ತಾ ಉಂಟು, ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ. ಸೊ ಇದು ಯಾವ್ದಾದ್ರು ಪ್ರಾಡಕ್ಟ್ ಇದು ನಿಮ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಇದೀಗ ಬಿಸಿ ಆಗಿದೆ. ಈ ತರ ಇಟ್ಟು ಬ್ರೆಡ್ ಸ್ಲೈಸ್ ಮೇಲೆ ಆಗ ನಾವೇನ್ ಈ ಸ್ಪ್ರೆಡ್ ಮಾಡಿಟ್ಟಿದ್ದೇವೆ ಅದನ್ನ ಹಾಕಿದ್ದೇನೆ. ಇದರ ಮೇಲೆ ಚೀಸ್ ಹಾಕೊಂಡು ಚೂರು ಕ್ಲೋಸ್ ಮಾಡಿ ಚೀಸ್ ಮೆಲ್ಟ್ ಆಗೋ ತನಕ ಇಟ್ಟಿ. ಇದೀಗ ಆಯ್ತು. ಸೊ ಇದಕ್ಕೆ ಬೇಕಾದ್ರೆ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಅವರಿಗೇನೋ ನಿಮ್ಗೆ ಎಕ್ಸ್ಟ್ರಾ ಬೇಕಿದ್ರೆ ಹಾಕಿದ್ರೆ. ಇದನ್ನ ನಾನೀಗ ಸ್ವಲ್ಪ ದಪ್ಪ ಸ್ಲೈಸ್ ಕಟ್ ಮಾಡಿದ್ದೇನೆ. ನಿಮ್ಗೆ ಸಪೋರ ಆದ್ರೆ ಸಪೋರ ಸಹ ಕಟ್ ಮಾಡ್ಬೋದು. ಇದನ್ನೀಗ ಟೇಸ್ಟ್ ಮಾಡಿ ಹೇಳುವ. ಈಗ ಅಪ್ಪ ಬಂದಿದ್ದಾರೆ, ಟೇಸ್ಟ್ ಮಾಡಿ ಹೇಳ್ತಾರೆ. ಸೂಪರ್ ಆಗಿದೆ, ನೀವು ಮಾಡ್ಕೊಂಡಿದ್ದೀನಿ. ಈಗ ನಾನು ಟ್ರೈ ಮಾಡಿ ಹೇಳ್ತೇನೆ. ತುಂಬ ಚೆಂದಾಗಿದೆ, ಯೂಸ್ಫುಲ್ ಸಹ ಉಂಟು. ನೀವು ಸಮಯ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ. ಇನ್ನೊಂದು ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ಹೇಳಿದ್ರು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಬೇಕು ಅಂತ ಹೇಳಿ. ಸೊ ಮೇ ಬಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರ್ತದೆ. ಈಸಿ ವೇಯಲ್ಲಿ ಒಂದು 10 ಮಿನಿಟ್ಸ್ ಒಳಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಗೆ ಮಾಡುವಂಥದ್ದು ಅಂತ ಹೇಳಿಕೊಡ್ತೇನೆ. ಅದು ಜಸ್ಟ್ ನಿಮಗೆ ಸೈಡ್ ಡಿಶ್ ಥರ ಸಹ ಯೂಸ್ ಮಾಡ್ಬೋದು ಅಥವಾ ಸ್ಟಾರ್ಟರ್ಸ್ ಥರ ಸಹ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಆಗ್ತದೆ. ನಾನು ಒಮ್ಮೆ ಟ್ರೈ ಮಾಡಿದ್ದೇನೆ. ಸೊ ಅದಾದಮೇಲೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ.